ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನಗಳ ನಂತರ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಬೇಗ ಎದ್ದು ರೆಡಿ ಫ್ರೆಶ್ ಅಪ್ ಆಗಿ ಈಗ ರೆಡಿಯಾಗಿ ಹೊರಡ್ತಿದ್ವಿ. ಎಲ್ಲಿಗೆ ಹೊರಟಿದ್ದೀನಿ ಅಂತ ಹೇಳ್ತೀನಿ ಬನ್ನಿ. ನಮ್ಮ ಮಾವಂಗೆ ಹುಷಾರಿಲ್ದಲೇ 3 ತಿಂಗಳಿಂದ ಬೆಡ್ ರಿಡನ್ ಆಗಿದ್ದರು. ಅದಲ್ದೇ ಅವರು ತುಂಬ ಸೀರಿಯಸ್ ಆಗಿ ವೈಕುಂಠ ಏಕಾದಶಿ ದಿನ ತೀರೋದ್ರು. ಅದು ಒಂದು ರೀತಿ ದುಃಖ ಆದರೂ ಕೂಡ ಒಂದು ರೀತಿ ಏನೋ ಪುಣ್ಯ ಎಲ್ಲರಿಗೂ ಸಿಗಲ್ಲ ಅಂತ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಂತ ಹೇಳ್ತಾ ಇದನ್ನು ಮಾವ ತೀರ್ಮೇಲೆ ಇದು ಫಸ್ಟ್ನೇ ಲಾಗ್ ಅಂತಲೇ ಹೇಳ್ಬೋದು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಗಾಯ್ಸ್, ನಾನಿವತ್ತು ಒಂದು ಯಡಿಯೂರಲ್ಲಿ ನಮ್ಮ ರಿಲೇಟಿವ್ಸ್ದು ಮದುವೆ ಇದೆ. ಆದ್ದರಿಂದ ಇವತ್ತು ಮದುವೆಗೆ ಹೋಗ್ತಾ ಇದ್ದೀವಿ. ಸಂಡೇ ಮಾರ್ನಿಂಗ್ 7 ಗಂಟೆ ನಾನು ರೆಡಿಯಾಗಿ ಇವಾಗ ಹೊರಡಬೇಕು. ಈಗ ಹೊರಡೋಣ. ಈಗ ರೆಡಿಯಾಗಿದ್ದೀವಿ. ಹೇಗೆ ರೆಡಿಯಾಗಿದ್ದೀನಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೇ ಇವತ್ತಿನ ದಿನ ರಥಸಪ್ತಮಿ ಇರುತ್ತೆ. ಇವತ್ತಿನ ದಿನ ತುಂಬ ಫಂಕ್ಷನ್ಗಳಿದೆ. ಆದ್ದರಿಂದ 2-3 ಫಂಕ್ಷನ್ ಇದೆ. ಹೋದರೆ 2-3 ಫಂಕ್ಷನ್ಗೆ ಹೋಗಬೇಕಿತ್ತು, ಬಟ್ ಹೋಗೋಕ್ಕಾಗಲಿಲ್ಲ. ಹೋಗೋದೊಂದಕ್ಕೆ ಹೊರಡೋಣ ಅಂತ ಹೋಗ್ತಾ ಇದ್ದೀನಿ. ಹಾಗೆಯೇ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಬಂದ್ವಿ ಯಡಿಯೂರು ಟೆಂಪಲ್ ಇದೆಯಲ್ಲ, ಅಲ್ಲಿ ಚೌಟ್ರಿಲಿ ಮದುವೆ ಇದ್ದಿದ್ದು. ಬಂದು ನೋಡಿದ್ರೆ ಬಟ್ 10 o'clock ಅಷ್ಟೊಳಗೆಲ್ಲ ನಾನು ಆಗಲೇ ಧಾರೆ ಮುಹೂರ್ತ ಅಂದರೆ ತಾಳಿ ಕಟ್ಟು ಆಗಿಬಿಟ್ಟಿರುತ್ತೆ ಅಂದ್ಕೊಂಡೆ. ಬಟ್ ಬಂದರೆ ಗಂಡ ಹೊರಗಡೆ ಏನೋ ಶಾಸ್ತ್ರಗಳು ಈ ಥರ ಮಾಡ್ತಾಯಿದ್ರು. ಇದು ನಮ್ಮ ತಾಯಿ ಇದ್ದಾರಲ್ಲ, ನಮ್ಮ ತಾಯಿ ದೊಡ್ಡಪ್ಪನ ಮೊಮ್ಮಗನ ಮದುವೆ ಇದ್ದಿದ್ದು. ಅದರಿಂದ ನಮ್ಮಮ್ಮ ಬಂದಿದ್ದರು, ನಮ್ಮ ದೊಡ್ಡಮ್ಮ, ನಮ್ಮ ಅತ್ತೆದೀರು ಎಲ್ಲ ಬಂದಿದ್ದರು. ಅವರೆಲ್ಲ ಲೇಟಾಗಿ ಬಂದರು, ನೋಡ್ಬೋದು ಮುಂದೆ. ನಮ್ಮಮ್ಮ ಆ ಟೆಂಪೋದಲ್ಲಿ ಬರೋಣ ಅಂತ ಇದ್ರಂತೆ. ಬಟ್ ಟೆಂಪೋ ಬರೋದು ಲೇಟ್ ಆಗುತ್ತೆ ಅಂತ ಬಸ್ಸಲ್ಲೇ ಬಂದುಬಿಟ್ಟಿದ್ದೆ ಅವರು ನಾಗಮಂಗ್ಲದಿಂದ. ಆದ್ದರಿಂದ ಬಂದಿದ್ರಲ್ಲ ಅವರು ಬಂದರು. ಬಂದಿದ್ದರು. ನಾನು ಬರೋ ಅಷ್ಟರಲ್ಲಿ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಬಟ್ ಅಯ್ಯೋ ಹಿಂಗೆ ಲೇಟ್ ಆಗುತ್ತೆ ಅಂತ ಹೇಳಿದರೆ ನನ್ನ ಮಗನ ಕರ್ಕೊಂಡು ಬಂದಿದ್ವಿ. ಬಟ್ ಏನು ಕರ್ಕೊಂಡು ಬಂದಿದ್ನಲ್ಲ, ಅವನು ಟಿಫನು ಕೂಡ ಕೊಡಿಸ್ಲಿಲ್ಲ. ಅಲ್ಲೇ ಯಡಿಯೂರು ಬಂದಮೇಲೆ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಇಳಿದ್ಮೇಲೆ ಎಲ್ಲಾದರೂ ಲೋಟಲ್ಲಿ ಕೊಡ್ಸೋಣ ಅಂದ್ಕೊಂಡು ಬಂದರೆ, ಅಲ್ಲಿ ಬಂದ ತಕ್ಷಣ ಆಟೋ ಸಿಕ್ತಲ್ವ, ಇಲ್ಲೇ ಲೇಟ್ ಆಗಿಬಿಟ್ಟಿರುತ್ತೆ, ಇನ್ನೇನು ತಾಳಿ ಕಟ್ತಿರ್ತಾರೆ, ಹೋಗೋಣ ಅಲ್ಲಿಗೇನೆ ಲೇಟಾಗಿ ಬಂದ್ವಿ, ಹೇಗಿರೋ ಆಟೋ ಸಿಕ್ತಲ್ಲ ಅಂತ ಬಂದರೆ, ಇಲ್ಲಿ ನೋಡಿದ್ರೆ ಇನ್ನೂ ಈ ಗಂಡು ಹೆಣ್ಣು ಏನು ಕರ್ಕೊಂಡು ಬಂದಿರಲಿಲ್ಲ. ಅಯ್ಯೋ ತಿಂಡಿ ತಿನ್ಸ್ಕೊಳಾದ್ರೂ ಕರ್ಕೊಂಬರ್ಬೋದಿತ್ತಲ್ವ ಅಂತ ಅಂದ್ಕೊಂಡೆ. ಬಟ್ ಅವನು ಹೇಗೋ ಮನೇಲಂತೂ ಹಸು ತಡೆಯಲ್ಲ, ಹಠ ಮಾಡ್ದ. ಬಟ್ ಇಲ್ಲೇನೋ ಹೊರಗಡೆ ಸುಮ್ಮನೆ ಇದ್ದ. ಹಂಗೂ ಸ್ವಲ್ಪ ಅದು ಇದು ಏನಾದರೂ ಸೈಡ್ಸ್ ಎಲ್ಲ ತಿಂದನಲ್ಲ, ಸುಮ್ಮನಾಗಿದ್ದ. ಅದಕ್ಕೋಸ್ಕರ ನಾವು ಬಸ್ಸಲ್ಲಿ ಬಂದಿದ್ದು. ಅದು ಅಲ್ಲದೆ ಇವತ್ತು ರಥಸಪ್ತಮಿ ವೀಕೆಂಡ್ ಎಲ್ಲ ಆಗಿರೋದ್ರಿಂದ, ಅದು ನೆಕ್ಸ್ಟ್ ಡೇನು ಮಂಡೇನೂ ರಜೆ ಇತ್ತು. ಆದ್ದರಿಂದ ಎಲ್ಲ ಊರಿಗೆಲ್ಲ ಹೋಗೋರೆಲ್ಲ ತುಂಬ ಬಸ್ ರಶ್ ಇತ್ತು. ಹೇಗಿದ್ರು ಪುಣ್ಯಕ್ಕೆ ನಮಗೆ ಅಂದರೆ ಸೀಟ್ ಸಿಕ್ತು. ಅಲ್ಲೇ ಬಸ್ಸು ಸ್ಟಾರ್ಟಿಂಗ್ ಇದರಲ್ಲೇ ಹತ್ಕೊಂಡಿರೋದ್ರಿಂದ ಸೀಟ್ ಸಿಕ್ತು, ಬಂದ್ವಿ. ಆ ಕಡೆಯಿಂದಂತೂ ಫುಲ್ಲು ರಶ್ಶು. ಆದರೂ ಹೆಂಗೋ ಪುಣ್ಯಕ್ಕೆ ಸೀಟ್ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು, ಬಟ್ ಇಳಿಯೋಕ್ಕೆ ಕಷ್ಟ ಆಗೋಷ್ಟು ಜನಗಳು ಬಸ್ ಒಳಗಡೆ ಇದ್ದರು. ಹೇಗೋ ಬಂದ್ವಿ ಪುಣ್ಯಕ್ಕೆ. ಬಂದು ಆಮೇಲೆ ನಮ್ಮ ದೊಡ್ಡಮ್ಮ ಬಂದರು ನೋಡಿ. ಇವ್ರು ನಮ್ಮಮ್ಮನ ಅಕ್ಕ ಬಂದು, ಇವರು ಬೆಂಗಳೂರಲ್ಲಿರೋ ಕೆಂಗೇರಿ ಹತ್ರ. ಬಟ್ ಊರಿಗೆ ಬಂದಿದ್ದರು ನಾಗಮಂಗಲಕ್ಕೆ. ಅವ್ರು ಅಲ್ಲಿಂದ ಬಂದ್ರಲ್ವ, ಅವ್ರನ್ನ ಕೂಡ ಮಾತಾಡಿಸ್ತಾ ಇದ್ವಿ. ನಾವು ಹೀಗೆ ಮಾತಾಡ್ಕೊಂಡು ಕುಳಿತಿದ್ವಿ. ಅಮ್ಮ ಇದೆಲ್ಲೋ ಯಾವುದೋ ಹುಡುಗ ಈ ಥರ ಕಿತ್ಕೊಂಡು ಬಂದ ಅಂದ್ಬಿಟ್ಟು, ಚೆನ್ನಾಗಿದೆ ವೀಡಿಯೋ ಮಾಡ್ಕೊ ಅಂದ್ಬಿಟ್ಟು ತೋರಿಸ್ತಾಯಿದ್ರು. ಸರಿ, ಅವ್ರ ಆಸೆಗೆ ಯಾಕೆ ಇದು ಮಾಡೋದು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ಇವಾಗ ಜನರು ಬರ್ತಾಯಿದ್ರು ಒಬ್ಬೊಬ್ಬರೇನೆ. ಈ ಗಂಡು ಹೆಣ್ಣು ಎಲ್ಲ ಏನೇ ತಾಳಿ ಕಟ್ಸೋ ಟೈಮು.
ಈಗ ಅಲ್ಲೊಂದು ಸ್ಮಾಲ್ ಕ್ಲಿಪ್ಪಿಂಗ್ನ ನನ್ನ ಮಗ ವೀಡಿಯೋ ಮಾಡ್ಕೊಳ್ತಾ ಇದ್ದ, ಅದರಲ್ಲೂ ಕೋಪ ಮಾಡ್ಕೊಂಡು ಮಾಡ್ತಾ ಇದ್ದ, ಎಲ್ಲ ಶೇಕ್ ಮಾಡಿ ಹೆಂಗೆಂಗೋ ನಿಂತ್ಕೊಂಡು ಮಾಡ್ತಿದ್ದ. ಬಟ್ ಏನೋ ಅಷ್ಟಾದರೂ ಮಾಡಿಕೊಡ್ತಿದ್ದಾನ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ನಮ್ಮ ಅಜ್ಜಿ, ನಮ್ಮ ದೊಡ್ಡಮ್ಮ, ನಮ್ಮ ಅಮ್ಮಂದಿರು ಎಲ್ಲ ಅತ್ತಿದಿರೆಲ್ಲ ಫೋಟೋ ತಗೊಳ್ಳೋದು ವಿಡಿಯೋ ಮಾಡ್ತಿದ್ದೀರೋ? ವಿಡಿಯೋ ಇಷ್ಟವಾ? ನಾವಿನ್ ದಾರೆ ಎಲ್ಲ ಓದ್ಬಿಟ್ಟು ಈಚೆ ಹೊರಗಡೆ ಬಂದು ನನ್ನ ಮಗನೂ ಮತ್ತು ನಮ್ಮ ದೊಡ್ಡಮ್ಮನ ಮೊಮ್ಮಗನೂ ಕೂಡ ಒಬ್ಬರು ಫ್ರೆಂಡ್ಸ್ ಆಗಿಬಿಟ್ಟು ಓಡಾಡ್ತಾಯಿದ್ರು. ಸರಿ ಅಂದ್ಬಿಟ್ಟು ನಾವು ಸರಿ ಮದುವೆ ಏನು ಊಟ ಮಾಡೋಣ ಅಂತೇಳ್ಬಿಟ್ಟೆಲ್ಲ ಬರ್ತಾಯಿದ್ವಿ. ಇಲ್ಲಿ ಬಂದರೆ ಅಲ್ಲಿ ಫುಲ್ ಊಟ ಸೀಟ್ ಫುಲ್ ಆಗಿಬಿಟ್ಟಿತ್ತು ಅಂತೇಳ್ಬಿಟ್ಟು ಅಲ್ಲಿ ಲಾಕ್ ಮಾಡಿಬಿಟ್ಟಿದ್ರು ಡೋರ್ನ. ಸರಿ ಅಂದ್ಬಿಟ್ಟು ನಾವಿಲ್ಲೇ ಹೊರಗಡೆ ಔಟ್ಸೈಡ್ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ನಮ್ಮ ಅತ್ತೆದಿರು ಮತ್ತು ನಮ್ಮಮ್ಮ, ದೊಡ್ಡಮ್ಮ, ನಮ್ಮ ಅಜ್ಜಿ ಎಲ್ಲ ಇಲ್ಲೇ ಮಾತಾಡ್ಕೊಂಡು ಕುಳಿತಿದ್ವಿ. ಹಾಗೆ ನಮ್ಮ ಎರಡನೇ ಅತ್ತೆ ಕೂಡ ಅವರು ಕೂಡ ದಾರಿ ಬಿದ್ಬಿಟ್ಟು ಬಂದರು. ನಾವಿಲ್ಲಿ ಎಲ್ಲ ಔಟ್ ವೆಯ್ಟ್ ಮಾಡ್ತಾ ಇದ್ವಲ್ಲ, ಸರಿ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಕುಳಿತಿದ್ವಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಫೋಟೋ ವೀಡಿಯೋ ಮಾಡ್ಕೊಳ್ತಾ ಇದ್ವಿ, ಫೋಟೋ ಎಲ್ಲ ತೊಗೊಳ್ತಾ. ನಾವು ಫಸ್ಟ್ನೇ ಅತ್ತೆ, ಎರಡನೇ ಅತ್ತೆ ಇಲ್ಲಿ ನಮ್ಮ ಜೊತೆಯಲ್ಲೆಲ್ಲ ಇದ್ವಿ. ಬಟ್ ನಮ್ಮ ಥರ್ಡ್ ಮಾಮ ನಮ್ಮ ಅತ್ತೆ ಅವರು ಕೂಡ ಬೇಗ ಎಲ್ಲ ಊಟ ಮಾಡ್ಕೊಂಡು ಹೊರಟೋಗ್ಬಿಟ್ರು ಅನಿಸುತ್ತೆ, ಎಲ್ಲೋ ಮತ್ತೆ ಕಾಣಿಸ್ಲಿಲ್ಲ. ಸರಿ ಅಂತೇಳ್ಬಿಟ್ಟು ನಾವು ಊಟಕ್ಕೆ ಬಂದ್ವಿ. ಬಂದಿಲ್ವಾ? ಒಂಚೂರು ಎಲ್ಲಿರೋದಿಲ್ಲಿ ಹಿಡ್ಕೊಳ್ಳೋ ಮೇಲೆ ಹಾಯ್ ಫ್ರೆಂಡ್ಸ್, ಇವಾಗ ಸಿದ್ಧಲಿಂಗೇಶ್ವರ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಬಟ್ ಒಳಗಡೆ ಹೋಗೋಕ್ಕಾಗಲ್ಲ, ಲೇಟ್ ಆಗಿಬಿಡುತ್ತೆ. ಅದಕ್ಕೆ ಹೊರಗಡೆಯಿಂದನೇ ಕೈ ಮುಕ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಅಮ್ಮರೆಲ್ಲ ಹೊರಟ್ರು, ನಮ್ಮ ದೊಡ್ಡಮ್ಮ, ನಮ್ಮ ಅತ್ತಿದಿರೆಲ್ಲ ಲೇಟ್ ಆಗಿಬಿಡುತ್ತೆ. ಇನ್ನೊಂದು ಫಂಕ್ಷನ್ ಇದೆ, ಗೃಹಪ್ರವೇಶ ಇದೆ ಅಂತ. ಅದರಿಂದ ನಾನೇ ಇಲ್ಲಿವರೆಗೂ ಬಂದು ಹಂಗೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಹೊರಗಡೆಯಿಂದ ಕೈ ಮುಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಈಗ ಹೋಗ್ಬಿಟ್ಟು ಕೈ ಮುಕ್ಕೊಂಡು ನಾವು ಓಡಬೇಕು. ಇವತ್ತು ಬೇರೆ ಸಂಡೇ ಅಲ್ವಾ, ಬಸ್ ರಶ್ ಇರುತ್ತೆ. ಹೇಗಿರುತ್ತೋ ಏನೋ ಗೊತ್ತಿಲ್ಲ, ನೋಡೋಣ ಹೇಗೆ ರಶ್ ಇರುತ್ತಾ, ಹೇಗೆ ಸೀಟ್ ಸಿಗುತ್ತಾ ಏನು ಅಂತ. ನನ್ನ ಮಗಂಗೆ ವೀಡಿಯೋ ಮಾಡು ಅಂತ ಹೇಳಿದ್ರೆ ಎಲ್ಲ ಶೇಕ್ ಮಾಡಿ ಇಟ್ಬಿಟ್ಟಿದ್ದಾನೆ. ಬಟ್ ವಿಧಿ ಇಲ್ಲ, ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀ ರಾಮ್ का राज्य राम, जय राम का जय श्री राम का जय श्री का राज्य. ಕೂತಿದ್ಯಾ? ನಾನು ಅಲ್ಲಿ ಕೂಗ್ತಾ ಇದ್ದೀನಿ ಭಾರ್ಗವ ಅಂತ. ನಾನು
ಈಚೆನೇ ಊದ್ಗಡ್ಡಿ ಕರ್ಪೂರ ತೊಗೊಂಡು ಹಚ್ಬಿಟ್ಟು ಹೋಗ್ತಾ ಇದ್ದೀವಿ. ಬಟ್ ಒಳಗಡೆ ಹೋಗೋಷ್ಟು ಲೇಟ್ ಆಗಿಬಿಡುತ್ತೆ. ಇವತ್ತು ವೀಕೆಂಡ್ ಬೇರೆ ಆಗಿರೋದ್ರಿಂದ ಟ್ರಾಫಿಕ್ ಆಗಿಬಿಡುತ್ತೆ. ಅದರಿಂದ ಈಚೆನೇ ಪೂಜೆ ಮಾಡಿಬಿಟ್ಟು ಹೊರಡ್ತಾ ಇದ್ದೀವಿ. ಈಗ ಆಟೋ ನೋಡಬೇಕು. ಆಟೋ ಸಿಕ್ಕಿದ್ರೆ ಆಟೋದಲ್ಲಿ ಹೊರಡಬೇಕು. ನಾವು ಆ ಸೈಡ್ ಹೋಗ್ಬೇಕನ್ಸುತ್ತೆ. ಬಾರ ಆಮೇಲೆ ಸಿಗ್ತೀರಿ. ಇನ್ನು ಆಟೋ ಸಿಕ್ತು. ಆಟೋ ಸಿಕ್ಕಿದ್ಮೇಲೆ ಅಲ್ಲಿ ಬಸ್ ಕೂಡ ಸಿಕ್ತು, ಸೀಟು ಕೂಡ ಸಿಕ್ತು. ಏಕೆಂದರೆ ನೆಕ್ಸ್ಟ್ ಡೇ ಮಂಡೇ ಆಗಿರೋದ್ರಿಂದ ರಿಪಬ್ಲಿಕ್ ರಜೆ ಇತ್ತು. ಆದ್ದರಿಂದ ಸ್ವಲ್ಪ ಜನ ಕಡಿಮೆ ಇದ್ದರು. ಮಾರ್ನಿಂಗ್ ಬರ್ತಾ ಫುಲ್ ರಶ್ ಇದ್ದರು. ಈ ಕಡೆಯಿಂದ ಹೋಗ್ತಾ ಪರವಾಗಿರಲಿಲ್ಲ, ಸೀಟು ಕೂಡ ಸಿಕ್ತು. ಏನು ಬೆಂಗಳೂರಿಗೆ ರಿಟರ್ನ್ ಆದ್ವಿ. ಅದಾದ ನಂತರ ನಾನು ಯಾವುದೇ ವಿಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ. ಅದರಿಂದ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್ ಆಲ್.